ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಂಧುಗಳೇ, ಕರ್ನಾಟಕ ಬಲಂ ಈ ಒಂದು ಚಿತ್ರದ ನಿರ್ಮಾಪಕರು, ರಾಜ್ಯದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಆಗಿರ್ತಕ್ಕಂಥ ಸಹೋದರ CP ಯೋಗೀಶ್ವರ್ ಅವರೇ, ಈ ಒಂದು ಚಿತ್ರಣದ ಮುಖ್ಯ ಪಾತ್ರಧಾರಿಯಾಗಿರ್ತಕ್ಕಂಥ ಸಹೋದರ ಜ್ಞಾನ್ ಯೋಗೀಶ್ವರವರೇ, ಮಿತ್ರರಾದಂಥ ಉದಯ್ ಕುಮಾರ್ ಅವರೇ, ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಮತ್ತು ಈ ಒಂದು ಚಿತ್ರಣದ ಪಾತ್ರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ CP ಯೋಗೀಶ್ವರ್ ಅವರ ಸುಪುತ್ರರಿಗೆ ಮತ್ತು ಕಲಾವಿದರಿಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ಪ್ರಾಯಶಃ ಇದೀಗ ತಾನೇ ಕರ್ನಾಟಕ ಬಲಂ ಚಿತ್ರವನ್ನು ಕ್ಲಾಪ್ ಮಾಡಿ ಕಾರ್ಯನಿಮಿತ್ತವಾಗಿ ತೆರಳಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 1500 ವರ್ಷದ ಹಿಂದೆ ಪುಲಿಕೇಶಿ ಕಾಲದಲ್ಲಿ ಇದ್ದಂಥ ಅನೇಕ ಚಿತ್ರಣವನ್ನು ಸೈನಿಕನ ಪಾತ್ರ ಒಂದು ಕರ್ನಾಟಕ ಬಲಂ ಮಾಡಿ ಈ ದೇಶದ, ಈ ರಾಷ್ಟ್ರದ ಇತಿಹಾಸವನ್ನು ವಿಶ್ವದ ಭೂಪಟದಕ್ಕೆ ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಮಿತ್ರರಾಗಿರ್ತಕ್ಕಂಥ ಯೋಗೀಶ್ವರ್ ಅವರು ಮಾಡ್ತಾಯಿದ್ದಾರೆ. ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು, ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸೈನಿಕ 2 ನಾನು ಹೇಳಿದು, ಸೈನಿಕ 1 ನನ್ನ ಹತ್ರ ಕ್ಯಾಸೆಟು ಸುಮಾರು 100 ಬಾರಿ ಆ ಕ್ಯಾಸೆಟನ್ನು ನಾನು ನೋಡಿದ್ದೀನಿ. ಕಲೆ ಯಾರ ಮನೆಯ ಸ್ವತ್ತಲ್ಲ. ಗೋವಿಂದ ಅವರು ಇಲ್ಲೇ ಇದ್ದಾರೆ, ನನ್ನ ಆತ್ಮೀಯರು, ಇವಾಗ ಬಂದಿದ್ದಾರೆ. ಅನೇಕ ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಚಿತ್ರಣದ ವ್ಯವಸ್ಥೆಯಲ್ಲಿ ಏನೆಲ್ಲವನ್ನು ಕೂಡ ವಾಸ್ತವ ಸಂಗತಿಯನ್ನು ಪ್ರಪಂಚಕ್ಕೆ ಉಣಬಡಿಸ್ತಕ್ಕಂಥದ್ದಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಯೋಗೀಶ್ವರ್ ಅವರು ರಾಜಕೀಯದಲ್ಲಿ ಏರುಪೇರುಗಳನ್ನು ಕಂಡಿದ್ದಾರೆ. ಆದರೆ ಇವತ್ತಿನ 2 ಚಿತ್ರಗಳು ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಜನಮನವನ್ನು ಗೆಲ್ತಕ್ಕಂಥದ್ದಕ್ಕೆ ಭಗವಂತನ ಆಶೀರ್ವಾದ, ಅವರ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ, ಮನುಷ್ಯ ಬರ್ತೀವಿ, ವಾಪಸ್ ಹೋಗ್ತೀವಿ. ಬರುವ ಸಂದರ್ಭದಲ್ಲಿ ನಮಗೆ ಉಸಿರು ಇರ್ತದೆ, ಹೆಸರಿರೋದಿಲ್ಲ. ಇದ್ದಂಥ ದಿನದಲ್ಲಿ ಹೆಸರಿರ್ತದೆ, ಮತ್ತೆ ವಾಪಸ್ ಹೋಗಬೇಕಾದ್ರೆ ಉಸಿರಿರೋದಿಲ್ಲ. ಈ ಎರಡನ್ನೂ ಮೈಗೂಡಿಸಿಕೊಂಡು ನಮ್ಮ ಹಾಗೆ ಬಂದಿರತಕ್ಕಂಥ ಸಹಸ್ರಾರು ಜನ, ಕೋಟ್ಯಾಂತರ ಜನ ದೇಶಕ್ಕೆ ಬಂದಿದ್ದೇವೆ, ವಾಪಸ್ ಹೋಗ್ತೀವಿ. ಇದ್ದಂಥ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅನೇಕ ಸತ್ಸಂಪ್ರದಾಯಗಳಿಗೆ, ಈ ದೇಶ ನಡೆದು ಬಂದ ದಾರಿಗೆ ಎಲ್ಲ ಒಂದು ಕಡೆ ಮರುವಾಗ್ತಾ ಇರ್ತಕ್ಕಂಥ ತಾಂತ್ರಿಕ ವ್ಯವಸ್ಥೆಗಳ ಜೊತೆಯಲ್ಲಿರುವಾಗ ಡಿಜಿಟಲ್ ಇಂಡಿಯಾವನ್ನು ವಿಶ್ವಕ್ಕೆ ಪರಿಚಯ ಮಾಡೋದ್ರ ಮುಖೇನ ವಿಕಸಿತ ಭಾರತ 2047ಕ್ಕೆ ಭಾರತೀಯರ ಸಾರ್ವಭೌಮತೆಯನ್ನು ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಢವಾದ ತೀರ್ಮಾನಕ್ಕೆ ಸೈನಿಕರು ಸೇರ್ಪಡೆ ಆಗ್ತದೆ, ಕರ್ನಾಟಕ ಬಲಂ ಕೂಡ ಸೇರ್ಪಡೆ ಆಗ್ತದೆ. ಈ ನಿಟ್ಟಿನಲ್ಲಿ ಯಾರು ಇದಕ್ಕೆ ಆಕರ್ಷಿತರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಆ ಕೊಡುಗೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹೋದರ ಯೋಗೀಶ್ವರ್ ಅವರು, ಅವರ ಕುಟುಂಬದವರು ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರ ಸುಪುತ್ರ ಪ್ರಾಯಶಃ ನನಗನ್ನಿಸ್ತದೆ ಭವಿಷ್ಯದ ಭಾರತದಲ್ಲಿ, ಕರ್ನಾಟಕದಲ್ಲಿ 6-7 ಜನರ ಮಧ್ಯದಲ್ಲಿ ತಾವು ಕೂಡ ಅವರ ಉತ್ತುಂಗಕ್ಕೆ ಹೋಗ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.